ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತನಾ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗು ನಾನು ವ್ಲಾಗಲ್ಲಿ ಹೇಳಿದ್ದೆ, ಏನೋ ಒಂದು ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾರು ಒಬ್ಬರು ಕಮೆಂಟ್ ಮಾಡಿದ್ರು ಖಂಡಿತ ನಾನು ಈ ವ್ಲಾಗ್ ಮಾಡೇ ಮಾಡ್ತೀನಿ ಅಂತ. ಸೊ ಅದಕ್ಕೆ ನನಗೆ ರೆಸ್ಪಾನ್ಸ್ ಸಿಕ್ಕಿದೆ ಆ್ಯಂಡ್ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಹಿಂಗೆ ಸಪೋರ್ಟ್ ಮಾಡಿ ಆಯಿತಾ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ಆಯಿತಾ. ಸೊ ಬನ್ನಿ ಈಗ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಏನು ಗೊತ್ತಾ ಗೈಸ್, ನಾನು ಹೇಳಿದ್ನಲ್ಲ ನಿಮಗೆ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ. ಆ ಸ್ಪೆಷಲ್ ಪರ್ಸನ್ ಬಂದು ಇವತ್ತು ನಮ್ಮ ಜೊತೆಗಿಲ್ಲ. ನಾನು 6 ವರ್ಷ ಇದ್ದಾಗೆ ತೀರ್ಕೊಂಡ್ರು. ಸೊ ನಾನು ಜಾಸ್ತಿ ಡ್ರ್ಯಾಗ್ ಮಾಡಲ್ಲ ಗೈಸ್. ಏನು ಅನಿಸುತ್ತೋ ನನಗೆ ಅವ್ರ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ನಿಮಗೆ, ಓಕೆನಾ. ಅದು ಬೇರೆ ಯಾರೂ ಅಲ್ಲ, ನಮ್ಮ ದೊಡ್ಡಮ್ಮ, ಅಂದರೆ ನಮ್ಮ ಅಮ್ಮ ಅವ್ರ ಅಕ್ಕ ಚಂದ್ರಮ್ಮ ಅಂತ. ಸೊ ಅವರು ನಮ್ಮ ಲೈಫಲ್ಲಿ ತುಂಬ ನಮಗೆ ಅಂತ ತುಂಬ ಪ್ರಿಯಾರಿಟೀಸ್ ಕೊಟ್ಟಿದ್ದಾರೆ. ನನಗೆ ನೆನಪು ಎಷ್ಟಿದೋ ಅಷ್ಟು ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಹುಟ್ಟಾಗಿಂದನೂ ನನಗೆ ಒಳ್ಳೆ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಲೈಕ್ ಸ್ವಂತ ಮಗಳು ಥರನೇ ನೋಡ್ಕೊಂಡಿರೋದು ನಮ್ಮನ್ನು. ನಾನಂತ ಅಂದರೆ ಅವ್ರಿಗೆ ತುಂಬ ಇಷ್ಟ ಗೈಸ್, ಸೀರಿಯಸ್ ಆಗಿ. ನಾನು ಚಿಕ್ಕವಳಿದ್ದಾಗಿಂದ ನನಗೆ ಬಾಂಬೆ ಚೂಚು ಅಂದರೆ ತುಂಬ ಇಷ್ಟ. ಏನಕ್ಕಂದರೆ ಅವರೇ ನನಗೆ ರೂಢಿ ಮಾಡಿರೋದು. ಇವತ್ತಿಗೂ ನಾನು ತಿಂತೀನಿ ಅದನ್ನು. ನಂಗೆ ತುಂಬ ಇಷ್ಟಪಟ್ಟು ತಿನ್ನೋದು ಅದನ್ನೇ. ಏನಕ್ಕೆ ಅಂತಲೇ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ದೊಡ್ಡಮ್ಮ ಬಂದು ಕೆಂಪೇಗೌಡದಲ್ಲಿ ಸ್ಟಾಫ್ ನರ್ಸ್ ಆಗಿದ್ದರು. ಅವರು ಕೆಲಸ ಮುಗಿಸ್ಕೊಂಡು ಬರೋರಲ್ಲ ಸಾಯಂಕಾಲ ಬಂದು ನನಗೆ ಡೈಲಿ ಚೋಚೋ ತಂದುಕೊಟ್ಟು ನನಗೆ ತಿನ್ನಿಸಿ ನನ್ನ ಮಾತಾಡಿಸ್ಕೊಂಡು ನನ್ನ ತಂಗಿನ ಮಾತಾಡಿಸ್ಕೊಂಡು ಹೋಗೋರು ಆಯಿತಾ. ಅವರಿಗೆ ಎಷ್ಟು ಇಷ್ಟ ಅಂದರೆ ನಾನಂದರೆ ನನಗೆ ಯಾರು ಬೈದರೆ ಒಂದು ಮಾತಂದರೆ ನನಗೆ ಆಗಲಿ ನನ್ನ ತಂಗಿಗೆ ಆಗಲಿ, ನಮ್ಮ ಅಜ್ಜಿ ಏನು ಮಾಡಿದ್ರಂತೆ, ಒಂದು ದಿವಸ ಇಬ್ರಿಗೂ ಹೊಡೆದ್ಬಿಟ್ರಂತೆ. ಏನೋ ಕೋಪ ಬಂದು ಹೊಡೆದಿದ್ದಕ್ಕೆ ಫುಲ್ಲು ರೈಸ್ ಆಗಿಬಿಟ್ಟು ನಮ್ಮ ಅಜ್ಜಿಗೆ ಬೈದಾಕ್ಬಿಟ್ಟಿದ್ರಂತೆ. ಆ ಥರ ಅವರು. ನಾವಿಬ್ಬರು ಅಂದರೆ ತುಂಬ ಪ್ರಿಯಾರಿಟಿ ಅವ್ರಿಗೆ, ತುಂಬ ಇಷ್ಟಪಡ್ತಿದ್ರು. ಸೊ ಏನಾಯಿತು ಅಂದರೆ ಅವರಿಗೆ, ನಾನು 6 ವರ್ಷದವರೆಗೂ ಅವ್ರ ಜೊತೆ ಇದ್ದಿದ್ದಷ್ಟೇ. ಆ 6 ವರ್ಷದಲ್ಲಿ ನನಗೇನೇನು ಮೆಮೊರೀಸ್ ಇದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಏನಾಯಿತು ಅಂದರೆ ಗೈಸ್, ಡೇ ಬೈ ಡೇ ನಮ್ಮ ದೊಡ್ಡಮ್ಮಂಗೆ ಆಲ್ ಆಫ್ ಅ ಸಡನ್ ಜಾಂಡೀಸ್ ಅಂತ ಕಾಣಿಸ್ಕೊಂತು. ಸೊ ಅವರು ತುಂಬ ಫೈಟ್ ಮಾಡಿದ್ರು ಅದರಿಂದ ಹೊರಗೆ ಬರೋಕ್ಕೆ. ಆಮೇಲೆ ಏನಾಯಿತೋ ಗೊತ್ತಿಲ್ಲ ಗೈಸ್, ಇವರೇ ರಿವರ್ಸ್ ಆಗಿಬಿಟ್ರು. ಲೈಕ್ ಏನಂದರೆ ಏನಿದ್ರೆ ಏನು, ಏನು ಬಂದರೆ ಏನು ಬಿಡು ಅಂದ್ಬಿಟ್ಟು ಈ ಡಾಕ್ಟರ್ ಸಜೆಸ್ಟ್ ಮಾಡೋದನ್ನೆಲ್ಲ ಇವರೇ ಉಲ್ಟಾ ಮಾಡ್ಕೊಬಿಟ್ಟು ಏನೇನು ತಿನ್ನಬೇಡಿ ಅಂದಿದ್ರು ಅದನ್ನೇ ಎಲ್ಲ ಚೆನ್ನಾಗಿ ತಿಂದು ಅವ್ರ ಆರೋಗ್ಯ ಅವರೇ ಹಾಳು ಮಾಡ್ಕೊಂಡ್ರು ಗೈಸ್. ಏನಕ್ಕೆ ಅಂತ ಗೊತ್ತಿಲ್ಲ. ಲೈಕ್ ಅವ್ರಿಗೆ ನಾನು ಸತ್ತೋಗ್ತೀನಿ ಅಂತ ಮುಂಚೆನೇ ಸೆನ್ಸ್ ಆಗಿತ್ತೋ ಏನೋ ಗೊತ್ತಿಲ್ಲ, ಹಿಂಗೆಲ್ಲ ಮಾಡಿಕೊಂಡ್ರು. ಅದಾದಮೇಲೆ ಅದು ಕಾಣಿಸ್ಕೊಂಡ್ಮೇಲೆ ಸ್ವಲ್ಪ ಬರ್ತಾ ವೀಕ್ ಆಗಿ ತೀರಾ ಬೆಡ್ ರಿಡನ್ ಥರ ಆಗಿಬಿಟ್ರು. ಅದಾದಮೇಲೆ ನಾವು ಊರಲ್ಲೂ ಅವ್ರಿಗೆ ಕ್ಯೂರ್ ಮಾಡೋಕ್ಕೆ ಅಂತ ಔಷಧಿ ಕೊಡ್ಸೋದಕ್ಕೆಲ್ಲನೂ ಊರಲ್ಲೆಲ್ಲ ಕರ್ಕೊಂಡೋಗಿರ್ತಿದ್ವಿ. ಬಟ್ ಆದರೂ ಏನೂ ವರ್ಕ್ ಆಗಿಲ್ಲ. ಕೊನೆಗೆ ನಮ್ಮ ದೊಡ್ಡಮ್ಮನ ನಾವು ಕಳ್ಕೊಳ್ಳೋದು ಬಂದೇ ಬಿಡ್ತು. ಏನಾಯಿತು ಅಂದರೆ ಗೈಸ್, ಅವ್ರಿಗೆ ಜಾಂಡೀಸ್ ಇತ್ತಲ್ವಾ, ಅವರಿಗೆ ಲೈಕ್ ಜಾಸ್ತಿ ತಿನ್ನೋದು ಸಿಕ್ಕಾಬಟ್ಟೆ ತಿಂಡಿ ಪೋತಿ. ನಮ್ಮ ದೊಡ್ಡಮ್ಮ ಅವ್ರ ವ್ಯಾನಿಟಿ ಬ್ಯಾಗ್ ಏನಾದ್ರು ತೆಗೆದ್ರೆ ಬರೀ ಕಾಳುಗಳು ಏನಾರು ಒಂದು ತಿಂತಾ ಇರ್ಬೇಕು ಒಟ್ಟಿನಲ್ಲಿ. ತುಂಬ ತಿಂಡಿ ಪೋತಿ ಆಗಿದ್ರು ಅವರು. ಬಾಯಿ ಇಡ್ತಾ ಇರಲಿಲ್ಲ. ಚೆನ್ನಾಗಿ ತಿಂದು ಫಿಶ್ಶು ಚಿಕನ್ ಅದೆಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ತಿನ್ನಬೇಡಿ ಅಂತ ಹೇಳಿದರು ಡಾಕ್ಟರು. ಅವ್ರ ಮಾತು ಕೇಳಿಲ್ಲ, ಚೆನ್ನಾಗಿ ತಿಂದ್ಬಿಟ್ಟವ್ರೆ. ಅದು ಫುಲ್ ಎತ್ತಾಕ್ಬಿಟ್ಟಿದೆ. ಫುಲ್ಲು ಬಾಡಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗಿ ಫೈನಲಿ ಅವ್ರ ಜೀವ ತ್ಯಾಗ ಮಾಡೋ ಥರ ಆಗೇ ಹೋಯಿತು. ಆಮೇಲೆ ಲಾಸ್ಟಲ್ಲಿ ಮಾತ್ರ ತುಂಬ ನರಕ ಅನುಭವಿಸ್ಬಿಟ್ಟಿದ್ದಾರೆ ಗೈಸ್ ಅವರು. ನಾನೇ ಲಿಟ್ರಲಿ ನಾನು ನೋಡಿದ್ದೀನಿ ಅದನ್ನು. ನಾನು ನೋಡಿರೋ ಮೆಮೊರೀಸ್ ನಾನು ಹೇಳ್ತೀನಿ. ಅವರಿಗೆ ಔಷಧಿ ಕೊಡ್ಸೋಕ್ಕೆ ಅಂತ ಊರಿಗೆ ಕರ್ಕೊಂಡೋಗಿದ್ವಿ. ಅವಾಗ ನಾನು ನಮ್ಮ ದೊಡ್ಡಮ್ಮನ ಪಕ್ಕನೇ ಮಲ್ಕೊತಿದ್ದೆ. ಅವಾಗ ತುಂಬ ಚೆನ್ನಾಗಿ ಮಾತಾಡೋರು ಎಲ್ಲ ಇತ್ತು ಗೈಸ್, ತುಂಬ ಚೆನ್ನಾಗೇ ಮಾತಾಡೋರು. ಬಟ್ ಡೇ ಬೈ ಡೇ ಅವ್ರಿಗೆ ಮಾತು ನಿಂತೋಯ್ತು. ಹೆಂಗೆ ಅಂತ ಅಂದರೆ, ಅವರು ಸಾಯ್ತೀನಿ ಅಂತ ಗೊತ್ತಾಗಿತ್ತೋ ಏನೋ ಗೊತ್ತಿಲ್ಲ. 1 ವಾರ ಏನೋ ಇತ್ತು ಅನಿಸುತ್ತೆ ಸಾಯೋವಾಗ. 1 ವಾರದ ಒಳಗಡೆ ನಮ್ಮ ಅಜ್ಜಿಗೆ ನಾನು ಸತ್ತರೆ ಇವಳಿಗೆ ಅಂದರೆ ನನಗೆ ಕಾರ್ ಮಂತ್ರ ಮಾಡಿಸ್ಕೋಬೇಕು ಅಂದರೆ
ಮುಡಿ ಕೊಟ್ಟು ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ ಅದನ್ನು ಇವಳಿಗೆ ಮಾಡಿಸ್ಬೇಕು ಅಂತ ಅಂದಿದ್ರು. ಯಾಕಂದರೆ ನಾನಂದರೆ ಅವ್ರಿಗೆ ಅಷ್ಟು ಇಷ್ಟ ಗೈಸ್. ಯಾಕಂದರೆ ತುಂಬ ವರ್ಷ ಆದಮೇಲೆ ನಾನು ಹುಟ್ಟಿದ್ದಲ್ವ, ನಾನಂದರೆ ತುಂಬ ಅಂದರೆ ತುಂಬ ಪ್ರೀತಿ ಅವ್ರಿಗೆ. ಲೈಕ್ ಎಷ್ಟು ಪ್ರಿಯಾರಿಟಿ ಕೊಡ್ತಿದ್ರು ಅಂದರೆ ನಮ್ಮಮ್ಮನಿಗೇ ಹೆಚ್ಚಾಗಿ ನಾವೇ ಅವ್ರಿಗೆ ಅನ್ನೋ ಥರ ನೋಡ್ಕೊತಿದ್ದು. ಸ್ವಂತ ಮಕ್ಕಳು ನಾವು ಅನ್ನೋ ಥರನೇ. ಒಂದು ದಿವಸಕ್ಕೂ ನಮಗೆ ಅವ್ರು ಬೇರೆ ಮಕ್ಕಳು ಅನ್ನೋ ಥರ ಫೀಲೇ ಕೊಟ್ಟಿಲ್ಲ ಗೈಸ್ ನಮ್ಮ ದೊಡ್ಡಮ್ಮ. ನನಗೆ ನೆನಪಿರೋ ಹಂಗೆ ಯಾವತ್ತೂ ಫೀಲ್ ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಬ್ಬರು. ನನ್ನ ತಂಗಿನ ರಾಣಿ ಥರನೇ ಬೆಳೆಸಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ಹೆಂಗೆ ಬೆಳೆಸ್ತಿದ್ದಾರೋ ಇವಾಗ ಅದೇ ಥರ ಅವರು ಆವಾಗ ನಮ್ಮನ್ನ ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಗೈಸ್, ಸುಳ್ಳು ಹೇಳ್ಬಾರ್ದು. ನಾವಂದರೆ ತುಂಬ ಇಷ್ಟ ಅವರಿಗೆ. ಸೊ ಓಕೆ ಗೈಸ್, ಇವಾಗ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸ್ತಾ ಇದೆ. ಇವಾಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಪ್ರತಿಯೊಬ್ಬರು ಸ್ಕಿಪ್ ಮಾಡ್ದಿರಾ ನೋಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಂಗೆ ಸಪೋರ್ಟ್ ಮಾಡಿ ಆಯಿತಾ. ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಂಗೆ ಸಪೋರ್ಟ್ ಮಾಡಿ. ನಮ್ಮ ದೊಡ್ಡಮ್ಮನ ಪಿಕ್ಚರ್ಸ್ನ ನಾನು ಖಂಡಿತ ಹಾಕ್ತೀನಿ, ನೋಡ್ಕೊಳ್ಳಿ ಆಯಿತಾ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಏನು ಗೊತ್ತಾ ಗೈಸ್, ನಮ್ಮ ದೊಡ್ಡಮ್ಮನ ಫೋಟೋ ಶಾರ್ಟ್ಸಲ್ಲಿ ಹಾಕ್ತೀನಿ ಓಕೆನಾ, ಅದರಲ್ಲೂ ನೋಡಿ.